ನಾವು ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಸಾಮಾನ್ಯವಾಗಿ ಅಡುಗೆಗೆ ಅಂತ ಗೋಡಂಬಿನ ತರ್ತೀರಾ. ಈ ಗೋಡಂಬಿನ ಬಳಸಿ ಸ್ಕ್ರಬ್ ತಯಾರಿಸಿ ಕೈಗಳಿಗೆ ಮಸಾಜ್ ಮಾಡಿದ್ರೆ ಎಷ್ಟು ಚೆನ್ನಾಗಿರೋದು ಗೊತ್ತಾ? ಬನ್ನಿ ಹಾಗಾದ್ರೆ ಗೋಡಂಬಿ ಬಳಸಿ ಸ್ಕ್ರಬ್ ತಯಾರಿಸೋದು ಹೇಗೆ ಅಂತ ನೋಡ್ಕೊಂಬರೋಣ. ಗ್ಲೋಯಿಂಗ್ ಕೈಗಳಿಗಾಗಿ ಗೋಡಂಬಿ ಸ್ಕ್ರಬ್. ಬೇಕಾಗುವ ಸಾಮಗ್ರಿಗಳು: ಗೋಡಂಬಿ 10 ಚೂರು, ಅಕ್ಕಿ ಹಿಟ್ಟು 2 ಟೇಬಲ್ ಚಮಚ, ಸೌತೆಕಾಯಿ ಬಿಲ್ಲೆ 7ರಿಂದ 8 ಚೂರುಗಳು, ಟೊಮ್ಯಾಟೊ 2 ಚೂರು, ಹಾಲು 2 ಟೇಬಲ್ ಚಮಚ. ಮಾಡುವ ವಿಧಾನ: ಮೊದಲಿಗೆ ಮಿಕ್ಸಿ ಜಾರ್ಗೆ 10 ಚೂರುಗಳಷ್ಟು ಗೋಡಂಬಿ, 2 ಟೇಬಲ್ ಚಮಚ ಅಕ್ಕಿ ಹಿಟ್ಟು, 2 ಟೇಬಲ್ ಚಮಚ ಹಾಲು ಹಾಕಿಕೊಂಡು ನುಣ್ಣಗೆ ರುಬ್ಕೊಳ್ಳಿ. ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಹ್ಯಾಂಡ್ ಸ್ಕ್ರಬ್ ಮಿಶ್ರಣ ರೆಡಿ. ಅದಾದ್ಮೇಲೆ ಮತ್ತೊಮ್ಮೆ ಮಿಕ್ಸಿ ಜಾರ್ಗೆ 7ರಿಂದ 8 ಚೂರುಗಳಷ್ಟು ಸೌತೆಕಾಯಿ ಬಿಲ್ಲೆ ಹಾಗೂ 2 ಟೊಮ್ಯಾಟೊ ಚೂರು ಹಾಕಿಕೊಂಡು ನುಣ್ಣಗೆ ರುಬ್ಕೊಳ್ಳಿ. ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಹ್ಯಾಂಡ್ ಪ್ಯಾಕ್ ಮಿಶ್ರಣ ರೆಡಿ. ಸ್ಕ್ರಬ್ ಹಾಗೂ ಪ್ಯಾಕ್ ರೆಡಿ ಆದ್ಮೇಲೆ ಮೊದಲು ನೀವು ನಿಮ್ಮ ಕೈಗಳನ್ನ ಸ್ವಚ್ಛವಾದ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಕೊಂಡಿರುವ ಅಕ್ಕಿ ಹಿಟ್ಟು ಹಾಗೂ ಗೋಡಂಬಿಯ ಸ್ಕ್ರಬ್ ಮಿಶ್ರಣವನ್ನ ನಿಧಾನವಾಗಿ ನಿಮ್ಮ ಕೈಗಳಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟು ಒಂದು ನ್ಯಾಚುರಲ್ ಸ್ಕ್ರಬ್. ಇದರ ಒರಟುತನ ನಿಮ್ಮ ಕೈಗಳ ಡೆಡ್ ಸ್ಕಿನ್ ನಿವಾರಣೆಗೆ ಬಲು ಸಹಕಾರಿ. ಇನ್ನು ಸ್ಕ್ರಬ್ಗೆ ಬಳಸಲಾದ ಗೋಡಂಬಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಇ ಇದ್ದು ಇದು ನಿಮ್ಮ ತ್ವಚೆಯನ್ನ ಆಳದಿಂದ ಆರೈಕೆ ಮಾಡುತ್ತದೆ. ಮಾತ್ರವಲ್ಲ, ಗೋಡಂಬಿಯಲ್ಲಿರುವ ಜಿಂಕ್, ಮೆಗ್ನೀಷಿಯಂ, ಸೆಲೇನಿಯಂ ಹಾಗೂ ಫಾಸ್ಫರಸ್ನ ಅಂಶ ನಿಮ್ಮ ತ್ವಚೆಯ ಟ್ಯಾನ್ ರಿಮೂವ್ ಮಾಡಿ ನಿಮಗೆ ಬೆಳ್ಳಗಿನ ಕಾಂಪ್ಲೆಕ್ಷನ್ ಕೊಡುತ್ತದೆ. ಹಾಲಿನಲ್ಲಿರುವ ವಿಟಮಿನ್ ಹಾಗೂ ಮಿನರಲ್ಸ್ ನಿಮ್ಮ ತ್ವಚೆಯನ್ನ ಮಾಯಿಶ್ಚರೈಸ್ ಮಾಡಿ ನಿಮ್ಮ ಕೈಗಳನ್ನು ಮೃದು ಹಾಗೂ ಆಕರ್ಷಕವಾಗಿಸುತ್ತದೆ. ಕೈಗಳನ್ನ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಂಡ ನಂತರ ನೀವು ನಿಮ್ಮ ಕೈಗಳಿಗೆ ಒಂದಷ್ಟು ಹೊತ್ತು ಬಿಸಿ ನೀರಿನ ಸ್ಟೀಮ್ ಕೊಡಿ. ಸ್ಟೀಮ್ನಿಂದ ನಿಮ್ಮ ಕೈಗಳು ಮತ್ತಷ್ಟು ಮಾಯಿಶ್ಚರೈಸ್ಡ್ ಆಗುವುದಲ್ಲದೆ ಹೆಲ್ದಿ ಲುಕ್ ಪಡೆಯುತ್ತದೆ. 5 ನಿಮಿಷ ಕೈಗಳಿಗೆ ಸ್ಟೀಮ್ ಕೊಟ್ಟ ನಂತರ ನೀವು ಮತ್ತೆ ಸ್ವಲ್ಪ ಹೊತ್ತು ಕೈಗಳನ್ನ ನಿಧಾನವಾಗಿ ಸ್ಕ್ರಬ್ ಮಾಡಿ. ಸ್ಟೀಮ್ನ ನಂತರ ಸ್ಕ್ರಬ್ ಮಾಡಿಕೊಳ್ಳುವುದರಿಂದ ನಿಮ್ಮ ಕೈಗಳ ಡೆಡ್ ಸ್ಕಿನ್ ನಿವಾರಣೆ ಸುಲಭ ಸಾಧ್ಯವಾಗುತ್ತದೆ. ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿದ ನಂತರ ನೀವು ನಿಮ್ಮ ಕೈಗಳನ್ನ ತಣ್ಣೀರಿನಿಂದ ಸ್ವಚ್ಛವಾಗಿ ತೊಳೆದುಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ. ಅದಾದ್ಮೇಲೆ ನೀವು ಈಗಾಗಲೇ ಮಿಕ್ಸಿ ಮಾಡಿ ರೆಡಿ ಮಾಡಿ ಇಟ್ಟುಕೊಂಡಿರುವ ಸೌತೆಕಾಯಿ ಹಾಗೂ ಟೊಮ್ಯಾಟೋದ ಹ್ಯಾಂಡ್ ಪ್ಯಾಕ್ ಮಿಶ್ರಣವನ್ನ ನಿಧಾನವಾಗಿ ನಿಮ್ಮ ಕೈಗಳಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಒಣಗಲು ಬಿಡಿ. ಟೊಮ್ಯಾಟೋದಲ್ಲಿರುವ ವಿಟಮಿನ್ ಸಿ, ವಿಟಮಿನ್ ಎ ಹಾಗೂ ಲೈಕೋಪೇನ್ನ ಅಂಶ ನಿಮ್ಮ ಚರ್ಮವನ್ನ ವಯಸ್ಕ ಲಕ್ಷಣಗಳಿಂದ ದೂರವಿಡುತ್ತದೆ. ಟೊಮ್ಯಾಟೊ ಸ್ಕಿನ್ ಕ್ಯಾನ್ಸರ್ನಿಂದ ನಮ್ಮನ್ನ ಕಾಪಾಡುತ್ತದೆ ಅನ್ನೋದು ಸಂಶೋಧನೆಯಿಂದ ತಿಳಿದು ಬಂದಿದೆ. ಹೀಗೆ ಬಹು ಗುಣಗಳ ಸಿದ್ಧೌಷಧವಾದ ಟೊಮ್ಯಾಟೋದಿಂದ ಆಗಾಗ್ಗೆ ಸ್ಕ್ರಬ್ ಮಾಡಿಕೊಳ್ಳುವುದರಿಂದ ನಿಮ್ಮ ಸೌಂದರ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯದು. ಇನ್ನು ಸೌತೆಕಾಯಿ ನಿಮ್ಮ ತ್ವಚೆಯನ್ನ ತಕ್ಷಣವೇ ಹೈಡ್ರೇಟ್ ಮಾಡಿ ನಿಮ್ಮ ತ್ವಚೆಗೆ ಹೊಸ ಜೀವಂತಿಕೆ ಕೊಡುತ್ತದೆ. ಇದರಲ್ಲಿರುವ ಸಿಲಿಕಾ ನಿಮ್ಮ ಸ್ಕಿನ್ ಟೋನ್ ಅನ್ನ ಲೈಟನ್ ಹಾಗೂ ಬ್ರೈಟನ್ ಮಾಡಿ ನಿಮಗೆ ಆಕರ್ಷಕ ಗ್ಲೋ ಕೊಡುತ್ತದೆ. ಪ್ಯಾಕ್ ಒಣಗಲು 20 ನಿಮಿಷ ಬೇಕಾಗಬಹುದು. ಹ್ಯಾಂಡ್ ಪ್ಯಾಕ್ ಒಣಗಿದ ನಂತರ ನೀವು ನಿಮ್ಮ ಕೈಗಳನ್ನ ಸ್ವಚ್ಛ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಂಡ್ರೆ ಬೆಳ್ಳಗಿನ ಟ್ಯಾನಿ ಫ್ರೀ ಸುಂದರ ಕೈಗಳು ನಿಮ್ಮದಾಗುತ್ತದೆ. ಮೊದಲಿಗೆ ಮಿಕ್ಸಿ ಜಾರ್ಗೆ 10 ಚೂರುಗಳಷ್ಟು ಗೋಡಂಬಿ, 2 ಟೇಬಲ್ ಚಮಚ ಅಕ್ಕಿ ಹಿಟ್ಟು, 2 ಟೇಬಲ್ ಚಮಚ ಹಾಲು ಹಾಕಿಕೊಂಡು ನುಣ್ಣಗೆ ರುಬ್ಕೊಳ್ಳಿ. ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಹ್ಯಾಂಡ್ ಪ್ಯಾಕ್ ಮಿಶ್ರಣ ರೆಡಿ. ಅದಾದ್ಮೇಲೆ ಮತ್ತೊಮ್ಮೆ ಮಿಕ್ಸಿ ಜಾರ್ಗೆ 7ರಿಂದ 8 ಚೂರುಗಳಷ್ಟು ಸೌತೆಕಾಯಿ ಬಿಲ್ಲೆ ಹಾಗೂ 2 ಟೇಬಲ್ ಚಮಚ ಟೊಮ್ಯಾಟೊ ಚೂರು ಹಾಕಿಕೊಂಡು ನುಣ್ಣಗೆ ರುಬ್ಕೊಳ್ಳಿ. ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಹ್ಯಾಂಡ್ ಪ್ಯಾಕ್ ಮಿಶ್ರಣ ರೆಡಿ. ಸ್ಕ್ರಬ್ ಹಾಗೂ ಪ್ಯಾಕ್ ರೆಡಿ ಆದ್ಮೇಲೆ ನಿಮ್ಮ ಕೈಗಳನ್ನ ಸ್ವಚ್ಛವಾದ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ.
ಅದಾದ್ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಅಕ್ಕಿ ಹಿಟ್ಟು ಹಾಗೂ ಗೋಡಂಬಿಯ ಸ್ಕ್ರಬ್ ಮಿಶ್ರಣವನ್ನ ನಿಧಾನವಾಗಿ ನಿಮ್ಮ ಕೈಗಳಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡ್ಕೊಳ್ಳಿ. ಕೈಗಳನ್ನ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಂಡ ನಂತರ ನೀವು ನಿಮ್ಮ ಕೈಗಳಿಗೆ ಒಂದಷ್ಟು ಹೊತ್ತು ಬಿಸಿ ನೀರಿನ ಸ್ಟೀಮ್ ಕೊಡಿ. ಸ್ಟೀಮ್ ನಿಂದ ನಿಮ್ಮ ಕೈಗಳು ಮತ್ತಷ್ಟು ಮಾಯಿಶ್ಚರೈಸ್ಡ್ ಆಗುವುದಲ್ಲದೆ ಹೆಲ್ದಿ ಲುಕ್ ಪಡೆಯುತ್ತದೆ. ಒಂದು 5 ನಿಮಿಷ ಕೈಗಳಿಗೆ ಸ್ಟೀಮ್ ಕೊಟ್ಟ ನಂತರ ನೀವು ಮತ್ತೆ ಸ್ವಲ್ಪ ಹೊತ್ತು ಕೈಗಳನ್ನು ನಿಧಾನವಾಗಿ ಸ್ಕ್ರಬ್ ಮಾಡಿ. ಸ್ಟೀಮ್ ನ ನಂತರದ ಸ್ಕ್ರಬ್ಬಿಂಗ್ ನಿಂದ ನಿಮ್ಮ ಕೈಗಳ ಡೆಡ್ ಸ್ಕಿನ್ ನಿವಾರಣೆ ಸುಲಭ ಸಾಧ್ಯವಾಗುತ್ತದೆ. ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿದ ನಂತರ ನೀವು ನಿಮ್ಮ ಕೈಗಳನ್ನ ತಣ್ಣೀರಿನಿಂದ ಸ್ವಚ್ಛವಾಗಿ ತೊಳೆದುಕೊಂಡು ಟಿಶ್ಯೂ ಪೇಪರ್ ನಿಂದ ಡ್ರೈ ಮಾಡಿಕೊಳ್ಳಿ. ಅದಾದ್ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಸೌತೆಕಾಯಿ ಹಾಗೂ ಟೊಮ್ಯಾಟೋದ ಹ್ಯಾಂಡ್ ಪ್ಯಾಕ್ ನ ಮಿಶ್ರಣವನ್ನ ನಿಧಾನವಾಗಿ ನಿಮ್ಮ ಕೈಗಳಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಒಣಗಲು ಬಿಡಿ. ಟೊಮ್ಯಾಟೋದಲ್ಲಿರುವ ವಿಟಮಿನ್ ಸಿ, ವಿಟಮಿನ್ ಎ ಹಾಗೂ ಲೈಕೋಪಿನ್ ನ ಅಂಶ ನಿಮ್ಮ ಚರ್ಮವನ್ನ ವಯಸ್ಕ ಲಕ್ಷಣಗಳಿಂದ ದೂರವಿಡುತ್ತದೆ. ಪ್ಯಾಕ್ ಒಣಗಲು 20 ನಿಮಿಷ ಬೇಕಾಗಬಹುದು. ಹ್ಯಾಂಡ್ ಪ್ಯಾಕ್ ಒಣಗಿದ ನಂತರ ನೀವು ನಿಮ್ಮ ಕೈಗಳನ್ನ ಸ್ವಚ್ಛವಾದ ನೀರಿನಿಂದ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ ನಿಂದ ಡ್ರೈ ಮಾಡಿಕೊಂಡ್ರೆ ಬೆಳ್ಳಗಿನ ಟ್ಯಾನ್ ಫ್ರೀ ಸುಂದರ ಕೈಗಳು ನಿಮ್ಮದಾಗುತ್ತದೆ. ಗೋಡಂಬಿ ಬಳಸಿ ಸ್ಕ್ರಬ್ ತಯಾರಿಸುವುದು ಹೇಗೆ ಅಂತ ನೋಡಿದ್ರಲ್ಲ. ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ವಿಭಿನ್ನ ಮನೆ ಅಡುಗೆ ಹಾಗೂ ಬ್ಯೂಟಿ ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.